ಕುಟುಂಬ ರಾಜಕಾರಣವನ್ನ ವಿರೋಧಿಸ್ತಾ ಇದ್ದ ನಾಯಕರೊಬ್ಬರು ಈಗ ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತ ದುಂಬಾಲು ಬಿದ್ದಿದ್ದಾರೆ. ಸಾಹೇಬ್ರ, ಬೈ ಎಲೆಕ್ಷನ್ನಲ್ಲಿ ನನ್ನ ಮಗನಿಗೆ ಟಿಕೆಟ್ ಕೊಡ್ರಿ. ನನ್ನ ಮಗನಿಗೆ ಟಿಕೆಟ್ ಕೊಡದಿದ್ರೆ ನನ್ನ ಬ್ರದರ್ಗಾದರೂ ಕೊಡ್ರಿ. ಹೋಗಲಿ, ಬ್ರದರ್ಗೆ ಟಿಕೆಟ್ ಕೊಡದಿದ್ರೆ ನನ್ನ ಸಂಬಂಧಿಕರಿಗಾದರೂ ಟಿಕೆಟ್ ಕೊಡಲೇಬೇಕು ಅಂತ ಕುಟುಂಬ ರಾಜಕಾರಣವನ್ನು ವಿರೋಧಿಸಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ಜಿಗಿದ ನಾಯಕ ಉಮೇಶ್ ಜಾಧವ್ ಎಲೆಕ್ಷನ್ ಮುಗಿತಾ ಇದ್ದಂಗೆ ರಾತ್ರಿನೇ ಬೆಂಗಳೂರಿಗೆ ಬಂದಿದ್ದಾರೆ. ಜಾಧವ್ ಅವರು ತಮ್ಮ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಬಿಜೆಪಿ ನಾಯಕರ ಮುಂದೆ ಉಮೇಶ್ ಜಾಧವ್ ಭಾರಿ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಏಪ್ರಿಲ್ 29ಕ್ಕೆ ನಾಮಿನೇಷನ್ ಸಲ್ಲಿಸೋದಕ್ಕೆ ಕೊನೆ ದಿನ. ಹೀಗಾಗಿ ಬಿಜೆಪಿ ಕಾಂಗ್ರೆಸ್ನಲ್ಲಿ ಗರಿಗೆದರಿದೆ ರಾಜಕೀಯ ಚಟುವಟಿಕೆ. ಇವತ್ತು ಬೆಂಗಳೂರಿನಲ್ಲಿ ಚಿಂಚೋಳಿ ಅಭ್ಯರ್ಥಿ ಆಯ್ಕೆ ಸಂಬಂಧ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಪ್ರತ್ಯೇಕ ಮೀಟಿಂಗ್ಗಳು ನಡೀತವೆ. ರಾಜೀನಾಮೆ ಟೈಮಲ್ಲಿ ಮಾಡಿಕೊಂಡ ಡೀಲ್ ಪ್ರಕಾರ ಚಿಂಚೋಳಿ ಟಿಕೆಟ್ ಜಾಧವ್ ಪುತ್ರನಿಗೆ ಸಿಗುತ್ತಾ? ಕಾಂಗ್ರೆಸ್ ಅಭ್ಯರ್ಥಿಗಳ ರೇಸ್ನಲ್ಲಿ ಬಾಬುರಾವ್ ಚೌಹಾಣ್ ಮತ್ತು ಸುಭಾಷ್ ರಾಠೋಡ್ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯಿಂದ ಮಾಜಿ CS ಕೆ ರತ್ನಪ್ರಭಾ ಅವರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದಿದೆ. ಸೊ ನೋಡಬೇಕು ಏನಾಗುತ್ತೆ ಅಂತಂದ್ಬಿಟ್ಟು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ. ಪ್ರವೀಣ್, ಈಗ ಬಲವಂತಕ್ಕೆ ಏನಾದರೂ ಜಾಧವ್ ಅವರ ಮಗನಿಗೆ ಟಿಕೆಟ್ ಕೊಟ್ಬಿಟ್ರೆ ಆ ಒಂದು ಕಳಂಕವನ್ನು ಫೇಸ್ ಮಾಡಬೇಕಾಗುತ್ತೆ. ಕುಟುಂಬ ರಾಜಕಾರಣವನ್ನು ವಿರೋಧಿಸ್ಕೊಂಡು ಬಂದವರೇ ಉಮೇಶ್ ಜಾಧವ್. ಅದು ಹೆಂಗೆ ಕೇಳ್ತಾರೆ ತಮ್ಮ ಮಗನಿಗೆ, ತಮ್ಮನಿಗೆ ಟಿಕೆಟನ್ನು ಇವರು? ಹೌದು ಅರವಿಂದ್, ಪ್ರಮುಖವಾಗಿ ಏನಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಪುತ್ರ ವ್ಯಾಮೋಹಕ್ಕೆ ಒಳಗಾಗಿ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳಿ ಕುಟುಂಬ ರಾಜಕಾರಣ ವಿರುದ್ಧ ಸಿಡಿದೆದ್ದು ಒಂದು ಚಿಂಚೋಳಿ ವಿಧಾನಸಭೆಗೆ ರಾಜೀನಾಮೆ ಕೊಟ್ಟು ಕಲಬುರಗಿ ಲೋಕಸಭೆಗೆ ಸ್ಪರ್ಧಿಸಿದ್ರು. ಇದೀಗ ಮತ್ತೆ ಚಿಂಚೋಳಿಯ ಒಂದು ಬೈ ಎಲೆಕ್ಷನ್ ಮೇ 19ಕ್ಕೆ ಮತದಾನ ನಡೆಯಲಿದೆ. ಸೊ ಇದೇ 29ಕ್ಕೆ ನಾಮಪತ್ರ ಸಲ್ಲಿಸಲು ಕೂಡ ಕೊನೆಯ ದಿನಾಂಕ ಆಗಿದೆ. ಸೊ ಹೀಗಾಗಿ ಇವತ್ತು ಬಿಜೆಪಿ ಕಚೇರಿಯಲ್ಲಿ ಒಂದು ಚಿಂಚೋಳಿ ವಿಧಾನಸಭಾದ ಬಿಜೆಪಿ ಅಭ್ಯರ್ಥಿ ಕುರಿತು ಅಂತಿಮ ಆಯ್ಕೆ ಯಡಿಯೂರಪ್ಪ ನೇತೃತ್ವದಲ್ಲಿ ನಡೀತಾ ಇದೆ. ಸೊ ಅದರಲ್ಲಿ ಪ್ರಮುಖವಾಗಿ ಬಿಜೆಪಿಯ ಒಂದು ಅಂದ್ರೆ ಲೋಕಸಭೆ ಅಭ್ಯರ್ಥಿಯಾದಂತಹ ಉಮೇಶ್ ಜಾಧವ್ ಅವರ ಒಂದು ಬೇಡಿಕೆ ಏನಂದ್ರೆ ಅವರ ಪುತ್ರರಾದಂತಹ ಅವಿನಾಶ್ ಅಥವಾ ಅವರ ಸಹೋದರರಂತಹ ರಾಮಚಂದ್ರ, ಇಲ್ಲ ಅಂದ್ರೆ ಅವರ ಅಳಿಯರಂತಹ ಅರುಣ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಯಾಕಂದ್ರೆ ಈ ಒಂದೇ ನಾವು ಕೂಡ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ರಾಜೀನಾಮೆ ಕೊಡುವ ಕೂಡ ಈ ಒಂದು ಕಂಡೀಷನ್ ಇಟ್ಟೆ ನಾನು ರಾಜೀನಾಮೆ ಕೊಟ್ಟಿದ್ದೆ. ಹೀಗಾಗಿ ನಮ್ಮ ಕುಟುಂಬದ ಸದಸ್ಯರಿಗೆ ಕೊಡಬೇಕು ಅಂತ ಅವರು ಒಂದು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಪ್ರವೀಣ್, ನೋಡೋಣ ಯಾರು ಕೊಡ್ತಾರೆ ಟಿಕೆಟ್ ಅಂತ. ಇವತ್ತು ಫೈನಲ್ ಆಗಬಹುದು ಬಹುತೇಕ.